ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಮೈಸೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪೊಲೀಸರು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ. ಈ ಮಧ್ಯೆ ಕಲ್ಲು ತೂರದಂತವರು ಚಿಕ್ಕ ಚಿಕ್ಕ ಹುಡುಗರು ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಹೇಳಿದಂತ ಮಾತು ಹಲವರನ್ನ ಕೆರಳಿಸಿದೆ. ಅಶೋಕ್ ಅಂತೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಟೀಕೆ ಮಾಡಿದ್ದಾರೆ. ಬನ್ನಿ ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಕಂಡಿದೆ ಈ ಪ್ರಕರಣ, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮೈಸೂರಿನ ಉದಯಗಿರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮೊನ್ನೆ ರಾತ್ರಿ ಭುಗಿಲೆದ್ದ ಗಲಭೆ ಭಯದ ವಾತಾವರಣ ನಿರ್ಮಿಸಿ ಬಿಟ್ಟಿದೆ. ಮೇಲ್ನೋಟಕ್ಕೆ ಪರಿಸ್ಥಿತಿ ತಿಳಿಯಾಗಿದ್ರೂ ಕಲ್ಲು ಎಸೆದ ಕೃತ್ಯ ಮೆರೆದ ಆರೋಪಿಗಳಿಗೆ ಖಾಕಿ ತಲಾಶ್ ನಡೆಸುತ್ತಿದೆ. ಉದಯಗಿರಿ ಪೊಲೀಸರಿಂದ 50 ರಿಂದ 60 ಜನರ ಗುರುತು ಪತ್ತೆ. ಕಲ್ಲು ತೂರಾಟ ಮಾಡಿದವರ ಹೆಸರು, ವಿಳಾಸ ಪಟ್ಟಿ ಮಾಡಿದ ಖಾಕಿ. ಉದಯಗಿರಿಯಲ್ಲಿ ಪುಂಡಾಟ ಮೆರೆದವರಿಗೆ ಖಾಕಿ ಬಲೆ ಬೀಸಿದೆ. ಪೊಲೀಸ್ ಠಾಣೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯ ಆಧರಿಸಿ 50 ರಿಂದ 60 ಜನರ ಗುರುತು ಪತ್ತೆ ಮಾಡಿದ್ದಾರೆ. ಸಾಲದಕ್ಕೆ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾದ ವಿಡಿಯೋಗಳನ್ನು ವೀಕ್ಷಿಸಿದ್ದಾರೆ. ಬಳಿಕ ಕಲ್ಲು ತೂರಾಟ ಮಾಡಿದವರ ಹೆಸರು, ವಿಳಾಸ ಪಟ್ಟಿ ಮಾಡಿದ್ದಾರೆ. ರಾತ್ರಿ ಆರೋಪಿಗಳ ಸೆರೆಗೆ ಹೋಗಿದ್ದ ಖಾಕಿಗೆ ನಿರಾಸೆ. ಇನ್ನು ನಿನ್ನೆ ರಾತ್ರಿ ಪೊಲೀಸರು ಆರೋಪಿಗಳ ಸೆರೆಗೆ ಹೋಗಿದ್ರು. ಟವರ್ ಲೊಕೇಶನ್ ಆಧಾರದಲ್ಲಿ ಮನೆ ಮನೆ ತೆರಳಿದ್ರು. ಆದರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆಂಬ ಭೀತಿಯಿಂದಲೇ ಆರೋಪಿಗಳು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಮೊಬೈಲ್ ಮನೆಯಲ್ಲೇ ಇಟ್ಟು ಊರು ಬಿಟ್ಟಿದ್ದಾರೆ. ಸದ್ಯ ಮೈಸೂರಿನ ಸಿಸಿಬಿ ಪೊಲೀಸರು ಪ್ರಕರಣ ಕೈಗೆತ್ತಿಕೊಂಡಿದ್ದಾರೆ. ಉದಯಗಿರಿ ಠಾಣೆ ರಸ್ತೆಯಲ್ಲಿನ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ, ಡಿವಿಆರ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಿದ್ದಾರೆ. ಫುಟೇಜಸ್ ಅಲ್ಲಿ ಯಾರ್ಯಾರನ್ನು ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಬಹಳ ಕಠಿಣವಾಗಿ ತಗೋಬೇಕು ಅಂತಾನೆ ಸೂಚನೆ ಕೊಟ್ಟಿದ್ದೇನೆ. ಗಲಭೆಗೆ ಕಾರಣವಾಯ್ತಾ ವ್ಯಕ್ತಿಯೊಬ್ಬನ ಪ್ರಚೋದನಕಾರಿ ಹೇಳಿಕೆ. ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡ್ತಿದ್ದಾರೆ. ಗಲಭೆಗೆ ಮುಫ್ತಿ ಮುಸ್ತಾಕ್ ಮಕ್ಬೋಲಿ ಎಂಬಾತನ ಭಾಷಣವೇ ಕಾರಣವಾಯ್ತಾ ಎಂಬ ಶಂಕೆ ಶುರುವಾಗಿದೆ. ಗಲಭೆಗೆ ಮುನ್ನ ಮುಸ್ತಾಕ್ ಆಡಿದ್ದಾನೆನ್ನಲಾದ ಆಡಿಯೋ ಸದ್ಯ ವೈರಲ್ ಆಗಿದೆ. ನಾವು ಪ್ರಾಣ ಬೇಕಾದ್ರೂ ಕೊಡುತ್ತೇವೆ, ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾರೆ, ಆತನನ್ನ ಕೂಡಲೇ ಬಂಧಿಸಿ ಆತನನ್ನ ನೇಣಿಗೆ ಹಾಕಬೇಕು ಅಂತ ಮೈಕ್ನಲ್ಲಿ ಕೂಗಿದ್ದಾರೆ. ಉದಯಗಿರಿ ಪೊಲೀಸರ ತಪ್ಪಿಲ್ಲ ಎಂದ ಡಿಸಿಎಂ ಡಿಕೆ. ಇನ್ನು ನಿನ್ನೆ ಸಚಿವ ಕೆಎನ್ ರಾಜಣ್ಣ ಗಲಭೆಗೆ ಪೊಲೀಸರನ್ನೇ ಹೊಣೆ ಮಾಡಿದ್ರು. ಇವತ್ತು ಈ ಹೇಳಿಕೆಯನ್ನ ಡಿಸಿಎಂ ಡಿಕೆ ತಳ್ಳಿ ಹಾಕಿದ್ದಾರೆ. ಡಿಸಿಎಂ ಆಗಿ ಹೇಳ್ತಿದ್ದೇನೆ, ಪೊಲೀಸರ ತಪ್ಪೇನೂ ಇಲ್ಲ ಎಂದಿದ್ದಾರೆ. ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಐ ಆಮ್ ಟೆಲಿಂಗ್ ಯು ನಮ್ಮ ರಾಜ್ಯದ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಯಾರೇನು ಬಳಸಿದಾರೋ ಗೊತ್ತಿಲ್ಲ. ಅದಕ್ಕೆ ಡೀಟೇಲ್ ಹೇಳ್ತೀನಿ, ಹೇಳೋಷ್ಟು ಇದಾವೆ ಹೇಳ್ತೀನಿ. ಕಲ್ಲು ತೂರಿದವರು ಚಿಕ್ಕ ಹುಡುಗರು ಎಂದ ಡಿಕೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ನೆನಪಿಸಿ ಅಶೋಕ್ ಕಿಡಿ. ಇಷ್ಟೇ ಅಲ್ಲ, ಕಲ್ಲು ತೂರಿದವರು ಅಪ್ರಾಪ್ತರು ಅಂತ ಡಿಸಿಎಂ ಡಿಕೆ ಹೇಳಿದ್ರು. 15, 16, 17 ವರ್ಷದ ಹುಡುಗರು ಕಲ್ಲು ಎಸೆದಿದ್ದಾರೆಂದು ಹೇಳಿಕೆ ಕೊಟ್ಟರು. ಈ ಮಾತಿಗೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಬ್ರದರ್ಸ್ ಅಂದಿದ್ರು, ಈಗ ಚಿಕ್ಕ ಹುಡುಗರಂತಾರೆ ಅಂತ ಕಿಡಿಕಾರಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು. ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ. ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾದಾಗ ಬ್ರದರ್ಸ್ ಅಂದಿದ್ರು. ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ, ಏನು ಗೊತ್ತಿಲ್ದಿರ ಹೊಡೆದು ಬಿಟ್ರಂತೆ. ಬಿಜೆಪಿ ಅವಧಿಯ ಪ್ರಕರಣಗಳನ್ನ ಕೆದಕಿದ ಪರಮೇಶ್ವರ್. ಆಗ ಯಾಕೆ ಮಲಗಿಕೊಂಡಿದ್ರ ಅಂತ ಗುಡುಗಿದ ಅಶೋಕ್. ಅವ್ರ ಸರ್ಕಾರ ಇದ್ದಾಗ ಇವಾಗಿರ್ಲಿಲ್ವ ಈ ಥರ? ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಅದನ್ನು ಹೇಳೋಣಂತೆ. ನಮ್ಮ ಅವಧಿಯಲ್ಲಿ ಅವ್ರು ವಿರೋಧ ಪಕ್ಷ ಇದ್ದಾಗ ಯಾಕೆ ಮಲ್ಕೊಂಡಿದ್ರು? ಕುಂಭಕರ್ಣ ರೀತಿ ಅಂದರೆ ಯಾಕೆ ಮಲ್ಕೊಂಡಿದ್ರು? ಅವಾಗ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅವಾಗ ಬಾಯಿ ಮುಚ್ಕೊಂಡು ಅವಾಗ ಸುಮ್ಮನೆ ಇದ್ದುಬಿಟ್ಟು ಈಗ ಬಿಡುಗಡೆ ಮಾಡ್ತೀನಿ ಅಂದರೆ ಯಾರು ನಂಬ್ತಾರೆ ನಿಮಗೆ? ವಿರೋಧ ಪಕ್ಷ ಇದ್ದಾಗ ವಿರೋಧ ಪಕ್ಷದ ಕೆಲಸ ಮಾಡಿ, ರೂಲಿಂಗ್ ಪಾರ್ಟಿ ಇದ್ದಾಗ ರೂಲಿಂಗ್ ಪಾರ್ಟಿ ಕೆಲಸ ಮಾಡಿ. ಡಬಲ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ, ಜನ ಮೆಚ್ಚಲ್ಲ ನಿಮ್ಮನ್ನು. ಅವಾಗ ಏನಾನಿದ್ರೆ ಅವಾಗ ಏನು ಮಾಡ್ತಾ ಇದ್ರಿ? ಮಾಡ್ಬೋದಾಯ್ತು. ಅವಾಗ ಪ್ರತಿಭಟನೆ ಯಾಕೆ ಮಾಡಲಿಲ್ಲ? ಮನೆಯಾಗ ಯಾಕೆ ಮಲಗಿದ್ರಿ?
ಈ ನಡುವೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಡಿಜಿಪಿ ಕಚೇರಿಗೆ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ಮೈಸೂರು ಗಲಭೆ ಪ್ರಕರಣದ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಮೈಸೂರಿನಲ್ಲಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಪೊಲೀಸರಿಂದ 8 ಆರೋಪಿಗಳನ್ನ ಬಂಧಿಸುವಂತ ಪ್ರಕ್ರಿಯೆ ನಡೆದಿದೆ. ಮೈಸೂರಿನ ಶಾಂತಿನಗರ ನಿವಾಸಿಗಳಾದಂಥ ಸುಹೇಲ್, ರಹೀಲ್ ಪಾಷಾ, ಅಯಾನ್ ಬಿನ್ ಜಬೀವುಲ್ಲಾ, ಗೌಸಿಯಾ ನಗರದ ಸೈಯದ್ ಸಾದಿಕ್ ಬಿನ್ ನವೀನ್, ಸತ್ಯನಗರದ ಇಜಾಜ್ ಬಿನ್ ಅಬ್ದುಲ್ ವಾಜೀದ್, ರಾಜೀವ್ ನಗರದ ಸಾದಿಕ್ ಪಾಷಾ ಅಲಿಯಾಸ್ ಖಾಲಿದ್ ಪಾಷಾ, ಅರ್ಬಾಜ್ ಶರೀಫ್, ಶೋಯಬ್ ಪಾಷಾ ಬಂಧಿತರು. ಮತ್ತಷ್ಟು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ ಸಿಸಿಬಿ ಪೊಲೀಸರು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಸಣ್ಣ ಹುಡುಗರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಸೂರಿನ ಲಕ್ಷ್ಮಣ್ ಅವರು RSS ಹಾಗೆ BJP ಅವರೇ ಹಿಂಗೆ ಟೋಪಿ ಹಾಕೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗ ಬಂದಿತ್ತರಲ್ಲಿ ಯಾರೋ ಸಣ್ಣ ಹುಡುಗರು ಇದ್ದಂಗಿಲ್ಲ, ಅಥವಾ RSS ಮತ್ತೊಂದು ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಇಲ್ಲ. ಇಲ್ಲಿದ್ದಂಥವ್ರು ಅಲ್ಲೇ ಅಕ್ಕಪಕ್ಕದ ಏರಿಯಾದವರು ಇಲ್ಲಿ ತನಕ ಸೆರೆ ಸಿಕ್ಕಿರುವಂಥವ್ರು. ಉಳಿದಂಥವರಿಗಾಗಿ ಬಲೆ ಬೀಸಲಾಗಿದೆ.